ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇರ್ ಕೇರ್ ಬಗ್ಗೆ. ಆ್ಯಕ್ಚುಲಿ ನಾನು ಹೇರ್ ಕೇರ್ ಸೀರೀಸ್ನ ಸ್ಟಾಪ್ ಮಾಡಿ ನಾನು ಮತ್ತೆ ಟೇಸ್ಟಿ ರೆಸಿಪೀಸ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೆ. ಆದರೆ ತುಂಬ ಜನ ನನಗೆ DM ಮಾಡಿ ನನಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಅಂತಂದರೆ ನೀವು ಒಂದಷ್ಟು ಹೇರ್ ಪ್ಯಾಕ್ಗಳನ್ನ ಹೇಳ್ತೀರಾ, ಅದು ಹೇಗೆ ಬಳಸೋದು ಅಂತ ಅನ್ನೋದನ್ನು ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ಇವತ್ತು ಕೂಡ ಒಂದು ಅಕ್ಸೆ ಬೀಜದಿಂದ ಹೇರ್ ಪ್ಯಾಕ್ ಮಾಡಿಕೊಂಡು ಅದನ್ನು ಯಾವ ರೀತಿ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯೂಸ್ಫುಲ್ ಆಗುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಗಸೆ ಬೀಜದಿಂದ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಅಗಸೆ ಬೀಜದಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಕೂದಲು ಹೆಲ್ದಿಯಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದು ನಿಮ್ಮ ಕೂದಲು ತುಂಬ ಉದುರುತ್ತಾ ಇದ್ದರೆ ಅಂತಂದರೆ ಡ್ಯಾಂಡ್ರಫ್ ಆಗಿದ್ದರೆ, ತುಂಬ ಡಸ್ಟ್ ಆಗಿದ್ದರೆ, ಒಂಥರ ಇಚ್ಚಿನೆಸ್ ಆಗಿದ್ದರೆ ಅದೆಲ್ಲದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡಿ ಕೂದಲು ಆರೋಗ್ಯವಾಗಿ, ದಪ್ಪವಾಗಿ, ಉದ್ದವಾಗಿ, ಕಪ್ಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೀವು ನಾನು ಹೇಳೋ ಒಂದಷ್ಟು ಹೇರ್ ಪ್ಯಾಕ್ಗಳನ್ನ ನೀವು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ 1 ತಿಂಗಳು ಇಲ್ಲ 2 ತಿಂಗಳಲ್ಲಿ ನೀವೇ ಡಿಫ್ರೆನ್ಸ್ನ ಕಾಣ್ತೀರಾ. ಅಗಸೆ ಬೀಜ ಅಂತಲೇ ಅಲ್ಲ, ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಬಳಸ್ಕೊಂಡು ನಾವು ಕೂದಲನ್ನ ಆರೋಗ್ಯವಾಗಿ ಕಾಪಾಡ್ಕೊಬೋದು. ತುಂಬಾ ಯೂಸ್ಫುಲ್ ಇದೆ. ಮಾತ್ರ ಮನೆಯಲ್ಲಿರೋ ಮೊಟ್ಟೆಯಿಂದಾಗಲಿ ಅಥವಾ ಅಗಸೆ ಬೀಜ, ಆಲೋವೆರಾ ಮತ್ತು ಸೀಬೆ ಎಲೆಗಳಿಂದ, ಇಲ್ಲ ಅಂತಂದರೆ ಮೆಂತ್ಯ ಕಾಳಿಂದ, ಈ ರೀತಿಯಾಗಿ ಸಾಕಷ್ಟು ಸಾಮಗ್ರಿಗಳನ್ನ ಬಳಸ್ಕೊಂಡು ನಾವು ಕೂದಲನ್ನ ಆರೋಗ್ಯವಾಗಿ ಬೆಳೆಸ್ಕೊಬೋದು. ಇನ್ನು ಅಗಸೆ ಬೀಜದಿಂದ ಯಾವ್ಯಾವ ರೀತಿ ಹೇರ್ ಪ್ಯಾಕ್ಗಳನ್ನ ಮಾಡ್ಕೊಬೋದು ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಓವರ್ ನೈಟೇ ನೆನೆಸಿಡಿ. ಫಸ್ಟು ಒಂದು ಸ್ವಲ್ಪ ನೀರು ಹಾಕಿ, 2 ಟೇಬಲ್ ಸ್ಪೂನ್ಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಓವರ್ ನೈಟೇ ನೆನೆಸಿಡಿ. ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನೀರನ್ನ ನೀವು ಚೆಲ್ಲೋದಕ್ಕಿಂತ ಅಂತಂದರೆ ಸ್ವಲ್ಪ ಚೆಲ್ಲಿ ಸ್ವಲ್ಪ ಇಟ್ಕೊಳ್ಳಿ. ಏಕೆಂತಂದರೆ ನಾವು ಗ್ರೈಂಡ್ ಮಾಡಿದಾಗ ಸ್ವಲ್ಪ ನೀರು ಬೇಕಾಗುತ್ತಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಅದನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ಇನ್ನು ಈ ಪೇಸ್ಟನ್ನು ನೀವು ವಾರಕ್ಕೆ 2 ಸತಿ ತಲೆಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ. ಇದರಿಂದ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೀವು ಹೇರ್ ವಾಶ್ ಮಾಡೋ 1 ಅವರ್ ಮುಂಚೆ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ತಿರಲ್ಲ, ಆಯಿಲ್ ಅಪ್ಲೈ ಮಾಡಿದ್ದಾದಮೇಲೆ ಈ ಪೇಸ್ಟನ್ನು ಅಪ್ಲೈ ಮಾಡಿ. ಅದಾದಮೇಲೆ ನೀವು ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ, ಇಲ್ಲ ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಆದಷ್ಟು ಮೈಲ್ಡ್ ಶಾಂಪೂ ಯೂಸ್ ಮಾಡಿ ಹೇರ್ ವಾಶ್ ಮಾಡಿ. ಇದರಿಂದ ಕೂದಲು ತುಂಬ ಕೆಮಿಕಲ್ ಫ್ರೀ ಆಗಿ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ಅದಾದಮೇಲೆ ಹೇರ್ ವಾಶ್ ಮಾಡಿದ್ದಾದಮೇಲೆ ನೀವು ಆದಷ್ಟು ನೈಸರ್ಗಿಕವಾಗಿ ಹೆಂಗೆ ನ್ಯಾಚುರಲ್ ಆಗಿ ನೀವು ಹೇರ್ನ ಡ್ರೈ ಮಾಡ್ಕೊಳ್ಳಿ. ಇದರಿಂದ ಹೇರು ಹೆಲ್ದಿಯಾಗಿ ಮತ್ತು ಉದ್ದಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಇದ್ರ ಜೊತೆಗೆ ನೀವು ಇನ್ನೊಂದು ಹೇರ್ ಪ್ಯಾಕ್ ಹೇಳೋದಾದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ. 2 ಟೇಬಲ್ ಸ್ಪೂನ್ ಅಗಸೆ ಬೀಜಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಮಿಕ್ಸ್ ಮಾಡಿ. ಅದಾದಮೇಲೆ ಕಮ್ಮಿ ಉರಿ ಕೊಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ. ಅದು ನೀರಿರೋ ಕನ್ಸಿಸ್ಟೆನ್ಸಿ ಜಲ್ಲಾಗಿ ಬದಲಾಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಬಾಯ್ಲ್ ಮಾಡಿ. ಏನಿಲ್ಲ ಅಂತಂದ್ರೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಅದನ್ನ ಕಮ್ಮಿ ಉರಿ ಕೊಟ್ಟು. ಆಮೇಲೆ ಇಮ್ಮಿಡಿಯೇಟು ಫಿಲ್ಟರ್ ಮಾಡಬೇಕು. ನೀವು ಬಿಸಿ ಇದ್ದಾಗಲೇ ಫಿಲ್ಟರ್ ಮಾಡೋದ್ರಿಂದ ನಿಮಗೆ ಆ ಜೆಲ್ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಇಲ್ಲ ಅಂತಂದರೆ ಅದು ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಹಾಗಾಗಿ ಫಿಲ್ಟರ್ ಮಾಡಿದ ಆದಮೇಲೆ ಒಂದು 10 ನಿಮಿಷ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ ಇದನ್ನು, ಜೆಲ್ಲನ್ನು. ನೆಕ್ಸ್ಟು ಇದನ್ನು ನೀವು ಹೇರ್ ವಾಶ್ ಮಾಡೋ ಆ್ಯಸ್ ಯೂಶುವಲ್ ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ಹೇರ್ ಆಯಿಲ್ ಅಪ್ಲೈ ಮಾಡ್ತಿರಲ್ಲ, ಅದಾದಮೇಲೆ ಈ ಜೆಲ್ಲನ್ನು ಅಪ್ಲೈ ಮಾಡಿ ಒಂದು 5 ನಿಮಿಷ ಮಸಾಜ್ ಮಾಡಿ. ಅದಾದಮೇಲೆ 1 ಅವರ್ ಆದಮೇಲೆ ಕಂಪ್ಲೀಟಾಗಿ ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಇದನ್ನು ವಾರಕ್ಕೆ 2 ಸತಿ ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ವಾರಕ್ಕೆ 2 ಸತಿ ಅಪ್ಲೈ ಮಾಡಿ ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಬನ್ನಿ. ಕಮ್ಮಿ ಅಂದರೂ 1 ತಿಂಗಳು ನೀವು ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ಇದೇ ಜೆಲ್ಲನ್ನು ಇನ್ನೊಂದು ರೀತಿಯಾಗಿ ಯೂಸ್ ಮಾಡ್ಬೋದು. ಅದೇನಂತಂದರೆ ನೀವು ಹೇರ್ ವಾಶ್ ಮಾಡ್ತಿರಲ್ಲ, ಹೇರ್ ಆಯಿಲ್ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ತಿರಲ್ವ, ಹೇರ್ ವಾಶ್ ಮಾಡಿದಾದಮೇಲೆ ಕೊನೆಯಲ್ಲಿ ವಾಪಸ್ ಬರೋವಾಗ ಈ ಜೆಲ್ಲನ್ನು ಅಪ್ಲೈ ಮಾಡಿ ಒಂದು 5 ನಿಮಿಷ ಮಸಾಜ್ ಥರ ಮಾಡಿ. ಅದಾದಮೇಲೆ ಕಂಪ್ಲೀಟಾಗಿ ಹೇರ್ ವಾಶ್ ಮಾಡಿ. ಈ ಜೆಲ್ಲನ್ನು ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋವಾಗ ಶಾಂಪು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಡೈಲಿ ಹೇರ್ ವಾಶ್ ಮಾಡೋದಕ್ಕೆ ಶಾಂಪು ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಹೇರ್ ವಾಶ್ ಆದಮೇಲೆ ಕೊನೆಯಲ್ಲಿ ಈ ಜೆಲ್ಲನ್ನು ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿಕೊಂಡು ವಾಪಸ್ ಬನ್ನಿ. ಅದಾದಮೇಲೆ ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಳ್ಳಿ. ಇದರಿಂದನೂ ಕೂಡ ಕೂದಲು ತುಂಬ ಚೆನ್ನಾಗಿ ಆರೋಗ್ಯವಾಗಿ, ಉದ್ದವಾಗಿ, ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ.
ಇನ್ನು ಈ ಜೆಲ್ಲನ್ನು ಇನ್ನೊಂದು ರೀತಿಯಾಗಿ ಯೂಸ್ ಮಾಡ್ಬೋದು. ನೀವು ಈ ಜೆಲ್ಲನ್ನು ನೀವು ಓವರ್ ನೈಟೇ ಹೇರ್ಗೆ ಅಪ್ಲೈ ಮಾಡಿ, ಅಂತಂದರೆ ಹೇರು ಪೂರ್ತಿಯಾಗಿ ಡ್ರೈ ಆಗಿರಬೇಕು. ಯಾವುದೇ ಕಾರಣಕ್ಕೂ ನೀವು ಓವರ್ ನೈಟು ಆಯಿಲ್ನ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಸ್ನಾನ ಮಾಡೋಕ್ಕಿಂತ ನೀವು ಸ್ನಾನ ಮಾಡುವ 1 ಅವರ್ ಮುಂಚೆ ಹೇರ್ ಆಯಿಲ್ ಅಪ್ಲೈ ಮಾಡಿ, ಅದಾದಮೇಲೆ ನೀವು ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನೆಕ್ಸ್ಟು ಈ ಜೆಲ್ಲನ್ನು ನೀವು ಓವರ್ ನೈಟ್ ಮಲ್ಕೊಳ್ಳುವಾಗ ಈ ಜೆಲ್ಲನ್ನು ಅಪ್ಲೈ ಮಾಡಿ 1-2 ನಿಮಿಷ ಮಸಾಜ್ ಮಾಡಿ. ಅದು ಡ್ರೈ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಜೆಲ್ ಥರ ಬರಲ್ಲ, ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರೆ ಡ್ರೈನೆಸ್ ಆಗುತ್ತೆ. ಆ ಡ್ರೈನೆಸ್ ಆದಮೇಲೆ ನೀವು ಮಾಮೂಲಿ ಬನ್ ಅಥವಾ ಹೇರ್ ಬ್ರೈಡ್ ಮಾಡಿಕೊಂಡು ಓವರ್ ನೈಟ್ ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ಮಾರ್ನಿಂಗು ಹೇರ್ ವಾಶ್ ಮಾಡಿ. ಈ ರೀತಿ ಓವರ್ ನೈಟ್ ಅಪ್ಲೈ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಹೇರ್ ವಾಶ್ ಮಾಡೋದ್ರಿಂದನೂ ಕೂಡ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಈ ಜೆಲ್. ಇನ್ನು ಇದ್ರ ಜೊತೆಗೆ ಇನ್ನೊಂದು ಹೇರ್ ಪ್ಯಾಕ್ ಹೇಳೋದಾದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟ್ ಸೋಕ್ ಮಾಡಿಡಿ. 1-2 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ನೆನೆಸಿಡಿ. ಒಟ್ಟಿಗೆನೇ ನೆನೆಸಿಡ್ಬೋದು, ಬೇರೆ ಬೇರೆ ಬೌಲಲ್ಲೂ ನೆನೆಸಿಡ್ಬೋದು, ಇಲ್ಲ ಒಟ್ಟಿಗೆನೇ ನೆನೆಸಿಡ್ಬೋದು, ನಿಮ್ಮ ಅನುಕೂಲ. ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಅದಕ್ಕೆ 1 ಕಡ್ಡಿ ಕರ್ಬೇವಿನ ಸೊಪ್ಪು ಆಗೋಷ್ಟು ಎಲೆಗಳನ್ನ ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ಕೂಡ ನೀವು ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ಹೇರ್ ಆಯಿಲ್ ಅಪ್ಲೈ ಮಾಡಿರಬೇಕು. ಅಪ್ಲೈ ಮಾಡಿದಾದಮೇಲೆ ಈ ಪೇಸ್ಟನ್ನು ಅಪ್ಲೈ ಮಾಡಿ. ಅದಾದಮೇಲೆ 1 ಅವರ್ ಬಿಟ್ಟು ಆ್ಯಸ್ ಯೂಶ್ವಲ್ ನೀವು ತಣ್ಣೀರಿಂದ ಅಥವಾ ಉಗುರು ಬೆಚ್ಚಗಿನ ನೀರಿಂದ ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಮಾಡೋದಕ್ಕೆ ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ. ಕೆಮಿಕಲ್ ಕಮ್ಮಿ ಇರೋ ಶಾಂಪೂನ ಯೂಸ್ ಮಾಡೋದ್ರಿಂದ ಕೂದಲಿಗೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 1 ಸತಿ ಅಪ್ಲೈ ಮಾಡೋದ್ರಿಂದ 2 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಲ್ಮೋಸ್ಟ್ ತುಂಬಾ ಉದ್ದ ಬೆಳೆಯುತ್ತೆ ಅಂತ ಏನಿಲ್ಲ, ಸ್ವಲ್ಪನಾದರೂ ಡಿಫ್ರೆನ್ಸು ನೀವು ನೋಡ್ತೀರಾ. ನಿಮಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ 1 ವರ್ಷದಲ್ಲಿ ನಿಮಗೆ ಬೇಕಾದಷ್ಟು ಹೇರ್ ಎಷ್ಟು ಗ್ರೋತ್ ಆಗಬೇಕೋ ಅಷ್ಟು ಗ್ರೋತ್ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಹೇರ್ ಪ್ಯಾಕ್ ಹೇಳೋದಾದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಮತ್ತು ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ. ಅದಾದಮೇಲೆ ಅದಕ್ಕೆ 1 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳಿ. ಅದ್ರ ಜೊತೆಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ನೀಟಾಗಿ 4 ಹೋಲ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳಿ. ನೀಟಾಗಿ ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. 2 ಗ್ಲಾಸ್ ಆಗೋಷ್ಟು ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಅದು ಜೆಲ್ಲಾಗಿ ಮತ್ತು ಕಲರ್ ಚೇಂಜ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ಇಮ್ಮಿಡಿಯೇಟು ನೀವು ಫಿಲ್ಟರ್ ಮಾಡಿಟ್ಕೊಬೇಕು. 10 ನಿಮಿಷ ಕುದಿಸ್ಕೊಳ್ಳಿ. ಅದು ಜೆಲ್ ಆಗಿದ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಟ್ಟು ಇಮ್ಮಿಡಿಯೇಟು ನೀವು ಫಿಲ್ಟರ್ ಮಾಡಿ ಇಟ್ಕೊಂಬಿಡಿ. ಈ ಜೆಲ್ಲು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಹೇರ್ಗೆ ಅಪ್ಲೈ ಮಾಡಿ. ಆ್ಯಸ್ ಯೂಶ್ವಲ್ 1 ಅವರ್ ಮುಂಚೆ ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ಈ ಹೇರ್ ಜೆಲ್ನ ಅಪ್ಲೈ ಮಾಡುವಾಗ ಯಾವುದೇ ರೀತಿ ಆಯಿಲ್ ಹಾಕಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಹೇರ್ ಆಯಿಲು ಹಾಗೆ ಅಪ್ಲೈ ಮಾಡಿ. ಈ ಜೆಲ್ಲನ್ನು ನೀಟಾಗಿ ತಲೆ ಬುಡದಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅಪ್ಲೈ ಮಾಡಿ 5 ನಿಮಿಷ ಮಸಾಜ್ ಮಾಡಿ. ಅದಾದಮೇಲೆ 1 ಅವರ್ ಬಿಟ್ಟು ನೀವು ಆ್ಯಸ್ ಯೂಶ್ವಲ್ ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ತಣ್ಣೀರಿಂದ ಅಥವಾ ಉಗುರು ಬೆಚ್ಚಗಿನ ನೀರಿಂದ ಹೇರ್ ವಾಶ್ ಮಾಡಿ. ಈ ಜೆಲ್ಲನ್ನು ನೀವು ವಾರಕ್ಕೆ 2 ಸತಿ ಅಥವಾ 1 ಸತಿ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ. ಖಂಡಿತವಾಗ್ಲೂ 1 ತಿಂಗಳಲ್ಲಿ ಇಲ್ಲ 2 ತಿಂಗಳಲ್ಲಿ ನೀವೇ ಒಂದು ಸ್ವಲ್ಪನಾದರೂ ಡಿಫ್ರೆನ್ಸ್ ನೋಡ್ತೀರಾ. ಇನ್ನು ಇದಾಗಿತ್ತು ಅಗಸೆ ಬೀಜದಿಂದ ಯಾವ್ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಅಂತ. ಇನ್ನು ಈ ರೀತಿ ಹೇರ್ ಪ್ಯಾಕ್ಗಳನ್ನ ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು ಅಂತ ನೋಡೋದಾದರೆ, ಫಸ್ಟಿಗೆ ಯಾವುದೇ ಹೇರ್ ಪ್ಯಾಕ್ ಬಳಸಿದ್ರು ಫಸ್ಟು ಪ್ಯಾಚ್ ವರ್ಕ್ ನೋಡಿ 1 ಸತಿ ಅಪ್ಲೈ ಮಾಡಿ. ಅದೇನಾದರೂ ವರ್ಕ್ ಆದರೆ ಮಾತ್ರ ನೀವು ಕಂಟಿನ್ಯೂ ಮಾಡಿ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬನ್ನಿ. ಇಲ್ಲಾಂತಂದರೆ ಇನ್ಫೆಕ್ಷನ್ ಆಗುತ್ತೆ, ಕೆಲವರಿಗೆ ಇಚ್ನೆಸ್ ಆಗುತ್ತೆ ಅನ್ನೋದಾದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಇನ್ನು ಇದನ್ನು ನೀವು ಆದಷ್ಟು ಮಾರ್ನಿಂಗ್ ಟೈಮು ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ಹೇರ್ ಆಯಿಲ್ ಅಪ್ಲೈ ಮಾಡ್ತಿರಲ್ಲ ಆವಾಗ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡೋದ್ರಿಂದ ಮಾರ್ನಿಂಗ್ ಟೈಮ್ಸ್ ಸ್ವಲ್ಪ ಬಿಸಿಲಿರುತ್ತೆ, ಅದರಲ್ಲಿ ನೀವು ಕೂದಲನ್ನ ಒಣಗಿಸ್ಕೊಳ್ಳೋದ್ರಿಂದ ನೀವು ಆರಾಮಾಗಿ ಹೆಲ್ದಿಯಾಗಿ ಹೇರ್ನ ಗ್ರೋತ್ ಮಾಡ್ಕೊಬೋದು. ಇನ್ನು ಹೇಗೆ ಬಳಸೋದು ಅಂತ ನೋಡೋದಾದರೆ ಆ್ಯಸ್ ಯೂಶ್ವಲ್ ಹೇಳ್ದಾಗೆ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಆಮೇಲೆ ಈ ಹೇರ್ ಪ್ಯಾಕ್ಗಳನ್ನ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ತಲೆಗೂ ಹಿಡಿಯುತ್ತೆ, ಜೊತೆಗೆ ಹೇರ್ ಗ್ರೋತ್ ಆಗೋದಕ್ಕೂ ಸಹಾಯ ಮಾಡುತ್ತೆ. ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡ್ದಂಗೂ ಆಗುತ್ತೆ, ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ದಂಗೂ ಆಗುತ್ತೆ. ಇಲ್ಲಾಂತಂದರೆ ಫುಲ್ಲು ಡ್ರೈ ಆಗಿದಾಗ ಅಪ್ಲೈ ಮಾಡಿದ್ರೆ ಕೆಲವು ಸತಿ ತುಂಬ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ. ಆದಷ್ಟು ಹೇರ್ ಆಯಿಲ್ ಅಪ್ಲೈ ಮಾಡಿದಾಗ ಹೇರ್ ವಾಶ್ ಮಾಡೋಕ್ಕೂ ಮುಂಚೆ 1 ಅವರ್ ಮುಂಚೆ ಹೇರ್ ಆಯಿಲ್ನ ಅಪ್ಲೈ ಮಾಡಿದಾಗ ನೀವು ಈ ರೀತಿ ಹೇರ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ಬೋದು. ಇದರ ಜೊತೆಗೆ ನೀವು ಚೆನ್ನಾಗಿರೋ ಆಹಾರನ ಸೇವನೆ ಮಾಡಿ, ಅಂತಂದರೆ ಹೆಲ್ದಿ ಫುಡ್ನ ತಿನ್ನಿ, ಚೆನ್ನಾಗಿ ನೀರು ಕುಡೀರಿ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಮತ್ತು ಹೆಲ್ದಿಯಾಗಿರಿ ಆದಷ್ಟು, ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು. ನಾವೆಷ್ಟು ಆರೋಗ್ಯವಾಗಿರ್ತೀವೋ ಅಷ್ಟೇ ಆರೋಗ್ಯವಾಗಿ ಕೂದಲು ಕೂಡ ಬೆಳೆಯುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.
ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಯಾವ್ಯಾವ ರೀತಿ ಹೇರ್ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನನಗೆ ಗೊತ್ತಿರೋಷ್ಟು ನಾನು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದಷ್ಟು ಹೆಲ್ದಿಯಾಗಿ ಹೇರ್ ಗ್ರೋತ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.